ಹಾಯ್ ನೇತ್ರಕ್ಕ. ಹಾಯ್. ಊಟ ಆಯ್ತಾ? ಆಯ್ತಪ್ಪ, ನಿಂದಾಯ್ತಾ? ಆಯ್ತಕ್ಕ. ನಾನು ಸೂಪರಾಗಿದ್ದೀನಿ. ನಾನು ಈಗ ಮೊನ್ನೆ ವಿಡಿಯೋ ತುಂಬ ಇಷ್ಟ ಆಯಿತು. ಇವತ್ತೇನಾದರೂ ಹೇಳಿ. ಓಕೆ, ಇವತ್ತು ಯಾವ ಕಾನ್ಸೆಪ್ಟ್? ಮೋಸ್ಟ್ಲಿ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ನಾವು ಯಾವುದೇ ವಿಷಯ ಆಗಲಿ ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ನಾನು ಹೇಳೋದು. ಮಾಡಿದವ್ರ ಪಾಪ ಹಾಡ್ದವ್ರ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಬೇರೆಯವ್ರು ಮಾಡಿರೋದನ್ನ ಮಾತಾಡಿದ್ರೆ ಅವ್ರಿಗಿಂತ ಜಾಸ್ತಿ ಪಾಪ ನಾವು ಕಟ್ಕೊಳ್ತೀವಿ ಅಂತ ಹೇಳ್ತಾರೆ. ಇದು ನನಗೆ ಅಮ್ಮ ಹೇಳ್ತಾ ಇದ್ರು ಈ ಸ್ಟೋರಿ. ಒಂದು ಊರಲ್ಲಿ ಒಬ್ಬ ಪಟೇಲ್ರು ಒಂದು ಔತಣಕೂಟ ಏರ್ಪಡಿಸಿರ್ತಾರೆ. ಅವಾಗೆಲ್ಲ ಹೊರಗಡೆ ಔಟ್ಸೈಡ್ ಊಟ ಬಡಿಸ್ತಾ ಇದ್ದಿದ್ದು. ಎಲ್ಲರಿಗೂ ಅಷ್ಟೇ ಔಟ್ಸೈಡ್ ದೊಡ್ಡದಾಗಿರುತ್ತೆ, ಅಲ್ಲಿ ಊಟ ಬಡಿಸ್ತಾ ಇರ್ತಾರೆ. ಆ ಊರಿನ ಪಟೇಲ್ರು ಏನಾಗುತ್ತೆ, ಎಲ್ರಿಗೂ ಊಟ ಬಡಿಸಿರೋ ಟೈಮಲ್ಲಿ ಒಂದು ಹದ್ದು ಹಾವನ್ನ ಕಚ್ಕೊಂಡು ಮೇಲ್ಗಡೆ ಹೋಗ್ತಾ ಇರುತ್ತೆ. ಹೋಗ್ತಾ ಇರ್ಬೇಕಂದ್ರೆ ಏನಾಗುತ್ತೆ, ಅದು ಹಾವಿನ ವಿಷ ಬಂದು ಒಂದು ಎಲೆ ಮೇಲೆ ಬಿದ್ಬಿಡುತ್ತೆ. ಅದು ಹಾವಿನ ಎಲೆ ಅವನ ಎಲೆ ಮೇಲೆ ಬಿದ್ದ ತಕ್ಷಣ ಊಟ ಮಾಡಿ ಅವನು ಸತ್ತೋಗ್ತಾನೆ. ಸೊ ಅವನ ಹೆಂಡತಿ ಬಂದು ತುಂಬಾ ಗೋಳಾಡಿ ಮಾಡಿ, ಅವಳಿಗೆ ಗೊತ್ತು, ಯಾಕೆಂದ್ರೆ ಇಷ್ಟೊಂದು ಜನ ಊಟ ಮಾಡಿರೋವಾಗ ನನ್ನ ಗಂಡನಿಗೆ ಮಾತ್ರ ಅವರು ಪಟೇಲ್ರು ಪಾಯ್ಸನ್ ಹಾಕಕ್ಕೆ ಸಾಧ್ಯ ಇಲ್ಲ, ಏನೋ ಅವ್ರದ್ದು ಹಣೆ ಬರ ಇಷ್ಟಿತ್ತೇನೋ ಅಂತ ಹೇಳ್ಬಿಟ್ಟು ಅವಳು ಸಮಾಧಾನ ಮಾಡ್ಕೊಂಡು ಅವಳು ಹೋಗ್ತಾಳೆ. ಸೊ ಅಲ್ಲಿಗೆ ಏನಾಯ್ತು, ಈ ಕೇಸು ಯಮಧರ್ಮನ ಹತ್ರ ಹೋಗುತ್ತಂತೆ. ಯಮಧರ್ಮನ ಹತ್ರ ಹೋದ್ರೆ ಚಿತ್ರಗುಪ್ತ ಹೇಳ್ತಾನೆ, ಇವಾಗ ಪಟೇಲ್ರು ಔತಣಕೂಟ ಏರ್ಪಡಿಸಿದ್ದು ಅವ್ರದ್ದೇನು ತಪ್ಪಿಲ್ಲ, ಅವರು ಧರ್ಮ ಕಾರ್ಯ ಅವ್ರು ಮಾಡ್ತಾ ಇದ್ರು. ಸೊ ಅವನ ಗರುಡ ಬಂದು ಅದ್ರದ್ದು ಏನಾಗುತ್ತೆ, ಅದ್ರ ಆಹಾರ ಅದು ತಗೊಂಡೋಗ್ತಾ ಇತ್ತು, ಅದ್ರದ್ದು ಏನು ತಪ್ಪಿಲ್ಲ. ಇನ್ನ ಸತ್ತೋಗಿರೋ ಹಾವು ಮೇಲೂ ನಾವು ಹಾಕಕ್ಕಾಗಲ್ಲ. ಈ ಲೆಕ್ಕನ ಈ ತಪ್ಪು ಯಾರ ಮೇಲೂ ಹೊಸಣ ಅಂತ ಚಿತ್ರಗುಪ್ತ ಕೇಳ್ತಾನೆ. ಕೊನೆಗೆ ಸರಿ ಅದೇನಾಗುತ್ತೆ, ಯಮಧರ್ಮ ಹೇಳ್ತಾನೆ, ನಾನು ಹೇಳೋವರೆಗೂ ನೀನು ಅದನ್ನ ಪೆಂಡಿಂಗ್ ಇಟ್ಟಿರೋ ಅಂತ ಹೇಳ್ತಾನೆ. ಸೊ ಹಿಂಗೆ ಒಂದ್ ಸ್ವಲ್ಪ ದಿನ ಕಳೆದ್ಮೇಲೆ ಏನಾಗುತ್ತೆ, ಆ ಊರಿಗೆ ಯಾರೋ ಹೊಸಬ್ರು ಬರ್ತಾರೆ. ಒಬ್ಳು ಎಂಟ್ರಿನಲ್ಲಿ ಒಂದು ಹೂವು ಮಾರೋಳು ಇರ್ತಾಳೆ. ಅವಳನ್ನ ಬಂದ್ಬಿಟ್ಟು ಇವ್ರ ಮನೆಗೆ ಹೆಂಗ್ ಹೋಗ್ಬೇಕು, ಗೌಡ್ರ ಮನೆಗೆ ಅಂತ ಕೇಳ್ತಾಳೆ. ಅವಾಗ ಅವ್ರು ಹೇಳ್ತಾಳೆ, ಹಿಂಗೆ ಹೋಗಿ ಬಲ್ಗಡೆ ಹೋಗಿ ಎಡಗಡೆ ತಿರ್ಗಿ ಅಂತ ಹೇಳ್ಬಿಟ್ಟು ಅವ್ನು ಇನ್ನೇನ್ ಮುಂದೆ ಹೋದ ಅಂದಾಗ ಬನ್ನಿ ಇಲ್ಲಿ ಅಂತಾಳೆ. ಆಮೇಲೆ ಬರದ್ ಬಂದಿದ್ದೀರಾ, ಹೋಗ್ತಾ ಇದ್ದೀರಾ, ಪಟೇಲ್ ನಿಮ್ನೆ ಊಟ ಗೀಟ ಮಾಡಕ್ ಹೋಗ್ಬಿಡಿ, ನೀವು ವಿಷ ಹಾಕಿ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಯಮಧರ್ಮ ಹೇಳ್ತಾನೆ, ಬರೀ ಅವಳ ಹೆಸರಿಗೆ ತಪ್ಪು ಅಂತಾನೆ. ಯಾಕೆಂದ್ರೆ ಅವಳಿಗೇನು ವಿಷಯನೂ ಗೊತ್ತಿಲ್ಲ, ಇನ್ನೊಬ್ರ ಬಗ್ಗೆ ಮಾತಾಡಿದ ತಪ್ಪು ಅಂತ ಅಂದಾಗ ಯಮಧರ್ಮ ಆ ತಪ್ಪನ್ನ ಅವಳ ಮೇಲೆ ಹಾಕ್ತಾನೆ. ಇದರಿಂದ ನಾವೇನ್ ತಿಳ್ಕೊಬೇಕಂದ್ರೆ, ಅವ್ರವ್ರು ಮಾಡಿದ್ದು ಪಾಪ ಅವ್ರವ್ರಿಗೆ ಇರುತ್ತೆ, ಪಾಪದ ಬಗ್ಗೆ ಮಾತಾಡಿ ನಾವು ಪಾಪ ಕಟ್ಕೊಂಬಾರ್ದು, ನಮ್ ಕೆಲಸ ನಾವು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇರೋಣ ಅಂತ ಹೇಳ್ಬಿಟ್ಟು ನೋಡಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಡೈಲಿ ಒಂದೊಂದು ಇದೇ ತರ ಕಾನ್ಸೆಪ್ಟ್ ತಗೊಂಡ್ ಬರ್ತೀನಿ ನಾನು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್.